ಅಸ್ಸಲಾಮು ಅಲೈಕುಮ್. ನೋಡಿ, ನಮ್ಮ ಹುಡುಗಿ ಬೆಳಗ್ಗೆ ವ್ಲಾಗ್ನ ಸ್ಟಾರ್ಟಿಂಗ್ ಮಾಡ್ತಾ ಇದ್ದಾಳೆ. ಹಬ್ಬದ ದಿನದ ವ್ಲಾಗ್ ಇದು. ಸೊ ಅವಳು ಫಸ್ಟು ಮೇಕಪ್ ಆರ್ಟಿಸ್ಟ್ ಆಗಿದ್ದಾಳೆ. ಅವಳು ಮೇಕಪ್ ಮಾಡ್ತಿದ್ದಾಳೆ ಆಲಿಯಂಗೆ. ಬರೀ ನೋಡಿ, ಈಗ ಹಬ್ಬದ ಡ್ರೆಸ್ ಹಾಕ್ಕೊಂಬಂದು ರೆಡಿಯಾಗಿದ್ದಾರೆ. ಹಾಕ್ಕೊಂಬಂದು ಡ್ರೆಸ್ ರೆಡಿಯಾಗಿ ಎಲ್ಲ ನಮ್ಮ ಆಲಿಯಾ ರೆಡಿ ಆಗ್ತಾ ಇದ್ದಾಳೆ. ಸೊ ನಮ್ಮ ಮೇಡಮ್ ಮೇಕಪ್ ಗರ್ಲ್ ಆಗ್ಯಾಳ ಇವಾಗ. ಸೊ ನೋಡಿ, ತಲೆ ಎಲ್ಲ ಒರೆಸ್ಕೋತಾ ಇದ್ದಾಳೆ. ಇವಳು ಅವಳಿಗೆ ಹೇಳ್ತಾ ಇದ್ದಾಳೆ, ಬೇಗ ಬಾ, ನಾನು ಹಿಂಗೆ ಮೇಕಪ್ ಮಾಡ್ತೀನಿ. ನೋಡಿ, ಇಬ್ಬರು ಸೇಮ್ ಕಲರ್ ಡ್ರೆಸ್ ತೊಗೊಂಡಿದ್ದೀವಿ. ಸಣ್ಣ ಮಕ್ಕಳದ್ದು ಒಂದು ಒಳ್ಳೆ ಇದು. ನೋಡಿ, ನಮ್ಮ ಮಮ್ಮಿ ಖೀರ್ ಮಾಡಿದ್ದಾರೆ. ಬೆಳಗ್ಗೆ ಖೀರು. ನಮ್ಮ ಮಮ್ಮಿ ಅವತಾರ ನೋಡ್ರಿ ಪಾಪ. ಇದು ನೋಡಿ, ನಮ್ಮ ನಲ್ಲಾರಕ್ಕ ಮತ್ತು ತೂಬೋ. ಇವರಿಬ್ರು ಬರೀ ಒಳ್ಳೆ ತಿನ್ಲಿಕ್ಕೆ ಸಿಕ್ಕಿದ್ರೆ ಸಾಕು, ಚಲೋ ತಿಂತಾರೆ, ಮಸ್ತ್ ಮಲ್ಕೋತಾರೆ. ಈಗ ಅವರಿಗೆ ಕಣ್ಣಣ್ಣು ಮಿಲ್ಕ್ ಸಿಕ್ಕಿದೆ, ಅದನ್ನು ಚಲೋ ಮಾಡಿ ತಿಂದಿದ್ದಾರೆ. ತಿಂದು ಚಲೋ ನಿದ್ರೆ ಮಾಡ್ತಿದ್ದಾರೆ. ಈಗ ನೋಡಿ, ಸ್ವಲ್ಪ ಎಬ್ಬಿಸ್ ಮೇಲೆ ಇವರಿಬ್ರಿಗೂ ತಮ್ಮದೇ ತುಂಟಾಟ. ನಮ್ಮ ಎಲ್ಲರಕ್ಕನಿಗೆ ಭಾಳ. ಸೊ ಈಗಿಬ್ಬರು ಸೇರಿ ಕೂತ್ಕೊಂಡ್ರು ಮೇಕಪ್ ಮಾಡಲಿಕ್ಕೆ. ಸೊ ಫಸ್ಟ್ ಹಚ್ತಾ ಇದ್ದಾಳೆ ಫೌಂಡೇಶನ್. ನಮ್ಗೆ ನಗು ಬರ್ತಾಯಿದೆ. ನೋಡಿ, ಹೇಳ್ತಾಳೆ ಹೀಗೆ. ಸೊ ಈ ಮಕ್ಕಳಿಗೆ ಒಂದು ಯೂಟ್ಯೂಬ್ ಚಾನಲ್ ಇದೆಲ್ಲ, ಎಲ್ಲವನ್ನು ಕಲಿಸ್ಕೊಡುತ್ತೆ. ನೋಡಿ, ಒಂದು ಮೇಕಪ್ಪಿಗೆ ಫಸ್ಟು ಅವಳಿಗೆ ಕ್ರೀಮ್ ಹಚ್ಚಿದ್ದಾಳೆ, ಆಮೇಲೆ ಅದಕ್ಕೆ ಫೌಂಡೇಶನ್ ಹಚ್ಚಿದ್ದಾಳೆ. ಸೊ ನಾನು ಅವಳಿಗೆ ಗಾಳಿ ಮಾಡ್ತಾಯಿದ್ದೀನಿ. ಆ ಗಾಳಿ ಚಕ್ಕರಲ್ಲಿ ನೋಡಿ, ಅವ್ರ ಮೇಕಪ್ ನೋಡ್ತಾ ನನ್ನ ಮಗುಗೂ ನಿದ್ರೆ ಬಂದೋಯ್ತು. ಇವು ನಮ್ಮ ಅಣ್ಣನ 4ನೇ ಮಗ ಹಮ್ಜಾ ಅಂಥೇಳಿ. ಸೊ ಇವನ ಫೋಟೋಸ್ ನಾನು ಜಾಸ್ತಿ ಹಾಕಿಲ್ಲ. ಸೊ ನೋಡಿ, ಇವಳಿಗೆ ಫೌಂಡೇಶನ್ ಹಚ್ಚಾಯಿತು. ಈಗ ಅವಳಿಗೆ ಹಚ್ತಾ ಇದ್ದಾಳೆ. ಕ್ರೀಮ್ ಹಚ್ಚಾಯಿತು, ಈಗ ಫೌಂಡೇಶನ್ ಹಚ್ತಾ ಇದ್ದಾಳೆ. ನನಗೂ ಮೇಕಪ್ ಬಗ್ಗೆ ಅಷ್ಟೇನು ಗೊತ್ತಿಲ್ಲ. ಇವ್ರು ಮೇಕಪ್ ನೋಡ್ತಾ ಮಗು ಮಲ್ಕೊಂಡ್ಬಿಡ್ತು. ನೋಡಿ, ಇವರಿಬ್ಬರು ಬರೀ 2 ತಾಸಿಗೋಸ್ಕರ ಬಟ್ಟೆ ಹಾಕಿದ್ದು ಹಬ್ಬದ್ದು. ಆಮೇಲೆ ಅವರವ್ರ ಅವತಾರಗಳಿಗೆ ಬಂದುಬಿಟ್ರು ಅವರು. ನೋಡಿ, ಇವ್ರಿಗೆ ಇಂಥ ಡ್ರೆಸ್ಸೇ ಇಷ್ಟ. ಹಬ್ಬದ ಡ್ರೆಸ್ ಅವ್ರು ಹಾಕಿದ್ದೇ ಬರೀ 2 ತಾಸು. 2 ತಾಸು ಮೇಲೆ ಒಂದು 10 ನಿಮಿಷನೂ ಅವರು ಹೆಚ್ಚಿಗೆ ಇಟ್ಕೊಂಡಿಲ್ಲ. ಸೊ ನಾವು ಹೇಳ್ತೀವಿ ಹಬ್ಬಕ್ಕೆ ಸಿಂಪಲ್ ತೊಗೊಳ್ಳೋ ಅಂದರೆ, ಇಲ್ಲ ನಮಗೆ ಹೆವಿನೇ ಬೇಕು ಅಂತಾರೆ. ತೊಗೊಳ್ಳೋದು ಸುಮ್ಮನೆ, ಹಾಕ್ಕೊಳ್ಳೋದು ಮಾತ್ರ ಏನೂ ಇಲ್ಲ. ಸೊ ಇಲ್ಲಿ ನಮ್ಮ ತಂಗಿಗೆ ಫೋನ್ ಬಂದಿದೆ. ನಮ್ಮ ತಂಗಿಗೆ ಹಬ್ಬದ ವಿಷ್ ಹೇಳ್ತಾ ಇದ್ದಾರೆ. ನಮ್ಮ ತುಬು ನೋಡಿ, ಅಲ್ಲಿ ಸ್ವಲ್ಪ ಮಲಗಾಯಿತು, ಇಲ್ಲಿ ಸ್ವಲ್ಪ ಮಲಗ್ಲಿಕ್ಕೆ ಬಂದ. ಈ ಮೇಕಪ್ ಕಿಟ್ ಮಾತ್ರ ಎಲ್ಲೂ ಹೋಗಿಲ್ಲ, ಇಡೀ ದಿನ ಅಲ್ಲೇ ಇತ್ತು. ನೋಡಿ, ಬಟ್ಟೆ ತೆಗ್ದಾಯಿತು. ಸೊ ಇಲ್ಲಿ ನನ್ನ ಮಗಳು ಅವ್ರ ಅಣ್ಣಂಗೆ ಪ್ರ್ಯಾಂಕ್ ಮಾಡ್ತಾಳೆ, ನೀರು ಅವನ ಮೇಲೆ ಹಾಕೋ ಹಾಗೆ. ಸೊ ಅವ್ರ ಅಣ್ಣ ನೋಡು, ನಿಜಾನೇ ಅವಳ ಮೇಲೆ ನೀರು ಹಾಕ್ಬಿಡ್ತಾನೆ ನೋಡ್ರಿ. ಅದು ಅವಳಿಗೆ ಪಿಚ್ಕ ಆಗೋಯ್ತು. ಸೊ ಬಟ್ಟೆ ಎಲ್ಲ ಒದ್ದೆ ಆಯಿತು. ಅವಳು ಹೇಳ್ತಾಳೆ, ಬಟ್ಟೆ ತೆಗಿಬೇಕು ನನಗೆ ಈ ಬಟ್ಟೆ ಬೇಡ. ಅಳ್ತಾ ಇಲ್ಲ, ತಾನು ಪ್ರ್ಯಾಂಕ್ ಮಾಡ್ಲಿಕ್ಕೆ ಹೋಗಿ ತನ್ನ ಪ್ರ್ಯಾಂಕ್ ತನ್ನ ಮೇಲೆ ಬಂತು ಅಂಥೇಳಿ. ಸೊ ನಾವೀಗ ಹೋಗ್ತಾಯಿದ್ದೀವಿ ನಮ್ಮ ಅಕ್ಕನ ಮನೆಗೆ, ಕಸಿನ್ ಅಕ್ಕನ ಮನೆಗೆ. ಅವಳ ಮಗಳು ಮದುವೆ ಇದೆ 21ಗೆ. ಸೊ ಆ 21ಗೆ ಮದುವೆ ಇದೆ. ಅಂದರೆ ಒಂದು ತಾಯಿ ಮನೆಯಿಂದ ಒಂದು ಸೀರೆ ಹೋಗುತ್ತೆ, ಅಂದರೆ ಆ ಮದುವೆಯಲ್ಲಿ ಅವ್ರು ಹಾಕ್ಕೊಳ್ಳಿಕ್ಕೆ. ಅದಕ್ಕೋಸ್ಕರ ಒಂದು ಸಣ್ಣ ಫಂಕ್ಷನ್ ಮಾಡಿದ್ವಿ ನಾವು. ಸೊ ಇವ್ರು ನಮ್ಮ ಭಾವನಿಗೆ ಪ್ಯಾಂಟ್ ಪೀಸ್ ಮತ್ತು ಶರ್ಟ್ ಪೀಸ್ ಕೊಟ್ಟು, ನಮ್ಮ ಅಕ್ಕನಿಗೆ ಒಂದು ಸೀರೆ ಕೊಟ್ಟು. ಸೊ ಹಬ್ಬದ ದಿನ ಇತ್ತು. ಇದು ನನ್ನ ಚಿನ್ನಮ್ಮನಿಗೆ ಒಂದು ಬೇರೆಯೇ ಇದು. ಸೊ ಇದು ಕೆಂಪು ಸೀರೆ ಇದೆಯಲ್ಲ, ಇದು ಮಾಮು ಕೊಡೋ ಸೀರೆ. ಸೊ ನನ್ನ ಅಣ್ಣ ಕೊಡಬೇಕಾಗಿ ಸೀರೆ. ಸೊ ಅವಳು ಬ್ಲೌಸು ಹೊಲಿಸ್ಲಿ ಅಂತೇಳ್ಬಿಟ್ಟು ಸೀರೆ ಇವಾಗ ಕೊಡ್ತಾಯಿದ್ದೀವಿ. ಅದಾದಮೇಲೆ ಅವರು ವಾಪಸ್ ಕೊಡ್ತಾರೆ. ಅದಾದಮೇಲೆ ನಮ್ಮ ಅಣ್ಣ ಅವರಿಗೆ ಕೊಡ್ತಾನೆ. ಸೊ ನೋಡಿ, ನನ್ನ ಚಿನ್ನಮ್ಮಂಗೆ ಏನು ಗೊತ್ತಾರ, ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ, ಅವಳಿಗೇನು ಫೋಟೋ ಹೊಡಿತಾಯಿದ್ದೀನಿ ಅಂಥೇಳಿ. ಸೊ ನೋಡ್ರಿ, ಸೊ ನಮ್ಮ ಅಕ್ಕನಿಗೆ ನೋಡಿ ಒಂದಿಷ್ಟು ದೊಡ್ಡ ಬಿಗ್ ಸ್ಮೈಲ್ ಬಂದೋಯ್ತು ಅವಳಿಗೆ. ನಾವು ಇಷ್ಟೆಲ್ಲ ಜನ ಅವಳ ಮನೆಗೆ ಬಂದಿದ್ದು ನೋಡಿ. ಅಂದರೆ ಅವಳಿಗೆ ಗೊತ್ತಿಲ್ಲಾಗಿತ್ತು, ಒಂಥರ ಸರ್ಪ್ರೈಸ್ ಆಗಿತ್ತು ಹೋಗಿದ್ದು ನಾವು.
ಆಮೇಲೆ ನಮ್ಮ ಬಾವ ಬಂದು ನಮ್ಮ ಅಮ್ಮಂಗೆ ಮಾತಾಡ್ತಾರೆ, ಕೈ ಕೊಡ್ತಾರೆ, ಅಂದರೆ ಹ್ಯಾಪಿ ಈದ್ ಮುಬಾರಕ್ ಹೇಳ್ತಾರೆ. ಸೊ ನೋಡೋಣ ನಮ್ಮ ಅಣ್ಣನ ಮಗ ಹೆಂಗೆ ನೋಡ್ತಾ ಇದ್ದಾನೆ. ನಮ್ಮ ನಾದಿಯಾನು ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ. ನಾದಿಯಾ ಬರೀ ಕಲ್ಲಂಗಡಿಗೆ ನೋಡ್ತಾ ಇದ್ದಾಳೆ, ಕಲ್ಲಂಗಡಿ ಕೊಡ್ತಾರೋ ಇಲ್ಲೋ ಅಂಥೇಳಿ. 2 ಕಲ್ಲಂಗಡಿ ಆಲ್ರೆಡಿ ತಿಂದಾಗಿದೆ. ಸೊ ನೋಡಿ ಎದ್ದೋದ್ಲು ಅವಳು. ಸೊ ಇದು ಅವ್ರ ಮೊಮ್ಮಗಳು ನಮ್ಮ ಚಿನ್ನಮ್ಮನ ಜೊತೆ. ಸೊ ಇವಳೇ ಮದುವೆ ಗರ್ಲು. ಇವಳು ಮದುವೆಗೆ ಅಂದರೆ ಇವಳು ನಮ್ಗೆ ಅಲ್ಲಿ ಸಿಕ್ಕಿಲ್ಲ ಅಲ್ಲ, ಅಲ್ಲಿ ಇಲ್ಲಾಗಿದ್ಲು ಅವಳು, ಎಲ್ಲ ಹೊರಗಡೆ ಹೋಗಿದ್ಲು. ಸೊ ಅದಕ್ಕೋಸ್ಕರ ಬಂದು ನಮಗೆ ಈದ್ ಮುಬಾರಕ್ ಕೊಟ್ಟು ಹೋದ್ಲು. ಸೊ ನಮ್ಮ ಅಕ್ಕ ವಾಪಸ್ ಅವ್ರ ಊರಿಗೆ ಹೋಗಲಿಕ್ಕೆ ರೆಡಿ ಆದಳು. ಅವನು ನಮ್ಮ ತಮ್ಮ. ಸೊ ಇವನು ನನ್ನ ಅಕ್ಕನ ಮಗ ನೋಡಿ, ಅವನಿಗೆ ನಮ್ಮ ಅಣ್ಣನ ಮಗನಿಗೆ ಕಾಡಿಸ್ತಾ ಇದ್ದಾನೆ ಹೋಗೋಣ ಅಂತೇಳಿ. ಸೊ ಇಲ್ಲಿ ನಮ್ಮ ಪಪ್ಪ ಅವರು ನಮ್ಮ ಅಣ್ಣನ ದೊಡ್ಡ ಮಗನ ಮತ್ತು 2ನೇ ಮಗನಿಗೆ ಮುಹೂರ್ತ ಫಿಕ್ಸ್ ಮಾಡ್ತಾಯಿದ್ದಾರೆ. ಅಂದರೆ ಒಂದು ನಮ್ಮ ಕಡೆ ಒಂದು ಮುಂಜಿ ಕಾರ್ಯಕ್ರಮ ಅಂತ ಇರ್ತದಲ್ಲ, ಸೊ ಆ ಕಾರ್ಯಕ್ರಮನ ಅಲ್ಲಿ ಮಾತಾಡಿಸಿ ಎಲ್ಲ ಕೇಳ್ಕೊಂಬ ಅಂತೇಳ್ಬಿಟ್ಟು ನಮ್ಮ ತಮ್ಮನಿಗೆ ಹೇಳ್ತಾ ಇದ್ದಾರೆ. ನಮ್ಮ ತಮ್ಮ ಎಲ್ಲ ಎಲ್ಲ ಎಲ್ಲಿ ಏನು ಎಲ್ಲ ಅಂತ ನೋಡ್ಕೊಂಡ. ಸೊ ಇವನು ನನ್ನ ಅಕ್ಕನ ಮಗ. ಸೊ ಇವರೆಲ್ಲರಿಗೂ ಒಂಥರ ಖುಷಿ. ನಮ್ಮ ಅಕ್ಕ ಮನೆಗೆ ಬಂದರು ಅವಳು ಹೋಗ್ತಾ ಇದ್ದಾಳೆ ಅಂದಮೇಲೆ ಎಲ್ಲರೂ ಆ ಥರ ನೋಡ್ತಾ ಇದ್ದಾರೆ. ಸೊ ನಮಗೂ ಕರ್ಕೊಂಡು ಹೋಗ್ತಾಳೇನೋ ಅಂಥೇಳಿ. ಆಮೇಲೆ ನಮ್ಮ ಅಕ್ಕ ಹೋಗ್ಲಿಕ್ಕೆ ಯಾವುದು ಟಾಟಾ ಬಾಯ್ ಬಾಯ್. ಸೊ ನೋಡಿರಿ ಅವ್ರು ಹೋದ್ರು ಅವ್ರ ಊರಿಗೆ. ಸೊ ನಮ್ಮ ಪಪ್ಪನೂ ನೋಡ್ತಾ ಇದ್ದಾರೆ, ನಮ್ಮ ಮಮ್ಮಿನೂ ನೋಡ್ತಾ ಇದ್ದಾರೆ, ಮಕ್ಕಳು ನೋಡ್ತಾ ಇದ್ದಾರೆ. ನಮಗೂ ಕರೆದಿಲ್ಲ ಅಲ್ಲ ಅಂತೇಳ್ಬಿಟ್ಟು.